ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಓಡಿಚಿನ್ನಿ. ತಮ್ಮೆಲ್ರಿಗೂ ಗೊತ್ತಿದೆ, ನಾವು ಲೈವ್ ಬರೋದಕ್ಕೆ ಏನಾದರೂ ಕಾರಣ ಇರಬೇಕು ಅಂತ. ಸುಖ ಸುಮ್ಮನೆ ಏನೋ ಫ್ಯಾಷನ್ಗೋಸ್ಕರನೋ ರೀಲ್ಸ್ ಮಾಡಿಸೋದಕ್ಕೋ ಬೇರೆ ನನ್ನ ಸ್ವಾರ್ಥಕ್ಕೋಸ್ಕರ ನಾವು ಲೈವ್ ಬರಲ್ಲ. ನಾವೇನೇ ಒಂದು ಲೈವ್ ಬಂದ್ರೂ ಸಮಾಜಕ್ಕೆ ಒಳಿತಾಗುವಂಥ ರೀತಿಯಲ್ಲಿ, ಸಮಾಜಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗಬೇಕು, ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಸ್ವಲ್ಪ ತೊಂದರೆ ಆಯಿತು, ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಎತ್ತಿ ಹಿಡಿಯಬೇಕು. ಸಮಾಜದಲ್ಲಿ ಬಡವರಿಗೆ, ಪ್ರತ್ಯೇಕವಾಗಿ ತೀರಾ ಬಡವರಿಗೆ, ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ಬರುವಿದ್ದಾರೆ, ಅವ್ರಿಗೆ ನ್ಯಾಯ ಕೊಡುವಂಥ ರೀತಿಯಲ್ಲಿ ನಾವು ಹೋರಾಟಗಳ ಮುಖಾಂತರ ಸೇವೆ ಮಾಡೋದ್ರ ಮೂಲಕ ನಾವು ಸಾಗ್ತಾ ಇದ್ದೀವಿ. ಇವತ್ತು ಬರೋ ಒಂದು ಲೈವ್ ಉದ್ದೇಶ ಏನಂದರೆ, ತುಂಬ ಒಂದು ನೊಂದಂಥ ಜೀವಗಳ ವಿಚಾರವಾಗಿ, ಬಡವರು ದಿನನಿತ್ಯ ದುಡಿದು ಬದುಕುವಂಥ ಬಡವರ ಪರವಾಗಿ, ಬಡವರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಇವತ್ತು ನಾನು ಲೈವ್ ಬಂದಿದ್ದೀನಿ. ಕಾರಣ ಇಷ್ಟೇ, ನೇರವಾಗಿ ನಾನು ಎಚ್ಚರಿಕೆ ಮೂಲಕ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂರ್ವ ತಾಲೂಕು ಏನು ಜಾಯಿಂಟ್ ಕಮಿಷನರ್ ಆದ ದಾಕ್ಷಾಯಿಣಿ ಮೇಡಮ್ ಅವ್ರಿಗೆ ನಾನು ಎರಡನೇ ಬಾರಿ ಇದು ನನಗೆ ನೋವಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಷಯ ಗೊತ್ತಿದೆ. ಅದನ್ನೇನಾದರೂ ಸಮಾಜದಲ್ಲಿ ಇವತ್ತು ನಾನೇನಾದರೂ ಅದನ್ನು ಬಿಚ್ಚಿಟ್ರೆ ನಿಜವಾಗ್ಲೂ ಅವರು ಕೆಲಸ ಕಳ್ಕೊಂಡು ಅವರು ಅವಮಾನಕ್ಕೆ ಒಳಗಾಗ್ತಾರೆ. ಯಾಕೆಂದರೆ ಮಾಡಿ ಅಂಬೇಡ್ಕರ್ ಕೊಟ್ಟಿದ್ದಾರೆ ನಿಮಗೆ ಭಿಕ್ಷೆ. ಇವತ್ತು ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಿಂದ ನೀವು ಅಧಿಕಾರನ ಪಡ್ಕೊಂಡಿದ್ದೀರಾ. ತಮ್ಮ ಜೊತೆಗೆ ಕೆಲವು ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಗೊತ್ತಿದೆ ಎಲ್ರಿಗೂ. ಜೊತೆಗೆ ಕೆಲವು ಇಲಾಖೆಯವರು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ನೀವೇನೇನೋ ಮಾಡ್ತಾ ಇದ್ದೀರಾ, ನಮ್ಗೆ ಗೊತ್ತಿದ್ರು ನಾವು ಸುಮ್ಮನೆ ಇರ್ತೀವಿ. ನಾವು ಯಾವುದಕ್ಕೂ ನಿಮ್ಗೆ ಗೊತ್ತಿದೆ, ನಾವು ಯಾವುದೇ ಒಂದು ಬೆದರಿಕೆ ಹಾಕಿನೋ, ಯಾವುದೋ ಒಂದು ದುಡ್ಡು ಚಿಲ್ಲರೆ ಕಾಸಿಗೋಸ್ಕರನೋ ನಿಮ್ಮನ್ನ ಬೆದರಿಸಿ ಭಿಕ್ಷೆ ಬೇಡ ಅಂತ ನಿಮ್ಮ ಹತ್ರ ಕೆಲಸ ಮಾಡೋರಲ್ಲ ನಾವು. ಸಮಾಜಕ್ಕೆ ಏನಾದರೂ ಅನ್ಯಾಯ ವಿಚಾರ ಬಂದಾಗ ತಾವು ಎರಡನೇ ಸರಿ ತುಂಬ ಮುಂದಕ್ಕೆ ಹೋಗಿದ್ರಾ. ಇದು ಕೊನೆ ಎಚ್ಚರಿಕೆ ನಿಮಗೆ, ದಾಕ್ಷಾಯಿಣಿ ಮೇಡಮ್ ಅವ್ರಿಗೆ ನಾನು ನೇರವಾಗಿ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ನೀವು ನನಗೆ ಮಾಹಿತಿ ಬಂದಂಗೆ ತಾವು ದಲಿತ ಸಮುದಾಯದವರು, SC ಕಮ್ಯುನಿಟಿ ಅಂತ ಏನೋ ಗೊತ್ತಾಗಿದೆ. ಆದ್ರೂ ಇವತ್ತು ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಅಧಿಕಾರವನ್ನ, ಮೀಸಲಾತಿಯನ್ನ ತಾವು ತಗೊಂಡಿದ್ದೀರಾ, ಸಂತೋಷ. ಅದನ್ನ ಬಾಬಾ ಸಾಹೇಬ್ ಅವರಿಗೆ ಮನಸ್ಸಿಗೆ ಒಪ್ಪುವಂತ ಕೆಲಸ ಮಾಡಿ. ಬಾಬಾ ಸಾಹೇಬರಿಗೆ ಕಳಂಕ ತರುವಂತ ಕೆಲಸ ತಾವು ಮಾಡಬೇಡಿ. ತಮ್ಮ ಜೊತೆಗೆ ಮತ್ತೆ ಒಬ್ಬ ಹಿರಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಾಹೇಬ್ರಿಗೂ ನಾನು ಮನವಿ ಮಾಡ್ಕೊತೀನಿ, ಸ್ವಾಮಿ ತಾವು ಅಂಬೇಡ್ಕರ್ ಕೊಟ್ಟಂತ ಒಂದು ಮೀಸಲಾತಿಯ ಭಿಕ್ಷೆಯಿಂದ ತಾವು ಅಧಿಕಾರವನ್ನು ಪಡ್ಕೊಂಡಿದ್ದೀರಿ. ನಾನು ಮಾನವೀಯತೆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ, ತಾವು ಮಾನವೀಯತೆ ದೃಷ್ಟಿಯಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿ. ತಾವು ಏನು ಇವತ್ತು ಬಡವರಿಗೆ ಅನ್ಯಾಯ ಮಾಡುವ ರೀತಿಯಲ್ಲಿ ಹೋಗ್ತಾ ಇದ್ದೀರಾ, ಅದು ತಪ್ಪು ಅಂತ ನಾನು ವಿರೋಧ ಮಾಡ್ತೀನಿ. ಅದನ್ನ ಸಮಾಜಕ್ಕೆ ಮುಂದೆ ಬಿಚ್ಚಿಡುವಂತ ಕೆಲಸ ಆದ್ರೆ ನಿಜವಾಗಲೂ ತಮ್ಮ ಕೆಲಸನೂ ಕಳ್ಕೊಂತೀರಾ, ತಮ್ಮ ಮಾನ ಮರ್ಯಾದೆ, ತಮ್ಮ ಮರ್ಯಾದೆನ ಕಳ್ಕೊಂತೀರಾ. ಬಡವ್ರ ಕಣ್ಣೀರು ನಾನು ಹೇಳ್ತಾ ಇರ್ತೀನಿ ಆಗಾಗ. ನೀವು ಕಲ್ಲೇಟ್ಗೂ ತಪ್ಸ್ಕೋಬಹುದು, ಗುಂಡೇಟ್ಗೂ ತಪ್ಸ್ಕೋಬಹುದು, ಆದರೆ ಬಡವರ ಕಣ್ಣೀರು, ಬಡವರ ಶಾಪಕ್ಕೆ ಮಾತ್ರ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾಳೆ ಬೆಳಗ್ಗೆವರೆಗೂ ಇವತ್ತೇನು ತಪ್ಪು ಮಾಡಿದ್ದಾರೆ ದಾಕ್ಷಾಯಿಣಿ ಮೇಡಮ್ ಅವರು,
ನಾನು ಅಧಿಕಾರಿಗಳಿಗೂ ಹೇಳಿದ್ದೀನಿ, ಪಾಪ ಅಧಿಕಾರಿಗಳ ಮೇಲೆ ತಳ್ತಾ ಇದ್ದಾರೆ. ಇದು ಕೊನೆ ಎಚ್ಚರಿಕೆ ಮೇಡಮ್ ಅವರೇ. ನಾನು ಸಮಾಜದಲ್ಲಿ ನಿಮ್ಮನ್ನ ಪಾಪ ಒಂದು ಅಕ್ಕ ತಂಗಿ, ನಮ್ಮ ದೊಡ್ಡ ಹಿರಿಯರು ಅಕ್ಕ ಅನ್ನೋ ಲೆಕ್ಕದಲ್ಲಿ ತಮ್ಮನ್ನೆಲ್ಲ ಭಾವಿಸಿದ್ದೀನಿ, ತಮ್ಮನ್ನ ಹತ್ರದಿಂದ ನೋಡಿದ್ದೀನಿ. ಆ ಒಂದು ಗೌರವವನ್ನು ಉಳಿಸ್ಕೊಳ್ಳಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇವತ್ತೇನಾದರೂ ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ತಾವು ಮಾಡಿರುವಂಥ ತಪ್ಪನ್ನು ಸರಿಪಡಿಸ್ಕೊಂಡಿಲ್ಲ ಅಂದರೆ ನಾಳೆ ಒಂದಿನ ಬಿಡ್ತೀವಿ. ನಾಡಿದ್ದು ಆ ತಪ್ಪನ್ನು ಸರಿ ಮಾಡಿಲ್ಲ ಅಂದರೆ, ಆ ಬಡವರಿಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ನಿಜವಾಗಲೂ ತಾವು ಎಲ್ಲೂ ತಲೆ ಎತ್ಕೊಂಡು ಓಡಾಡ್ದಿರ ಮಾಡಿಬಿಡ್ತೀವಿ. ಅಂಬೇಡ್ಕರ್ ಕೊಟ್ಟಂತ ಒಂದು ಭಿಕ್ಷೆ ಏನು ಕೊಟ್ಟಿದ್ದಾರೆ ನಿಮ್ಗೆ ಅಧಿಕಾರ ಅನ್ನೋದನ್ನ ದುರ್ಬಳಕೆ ಮಾಡ್ಕೋಬೇಡಿ. ಅದನ್ನ ಬಡವ್ರ ಪರವಾಗಿ ಕೆಲಸ ಮಾಡಿ. ನಿಮ್ಮ ಮಕ್ಕಳು ಒಳ್ಳೇದಾಗುತ್ತೆ, ನಿಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗುತ್ತೆ. ಅದು ಏನಾದರೂ ಸಮಾಜದಲ್ಲಿ ನಾವು ಇವತ್ತು ಬಡವರಿಗೆ ಏನು ಇವತ್ತು ನೀವೇ ಅನ್ಯಾಯ ಮಾಡಿದ್ದೀರಾ ಅದನ್ನ ನಾನು ಹೊರಗಡೆ ತಂದ್ಬಿಟ್ರೆ ನಿಜವಾಗ್ಲೂ ನೀವು ಎಲ್ಲೂ ತಲೆ ಎತ್ಕೊಂಡು ದಲಿತ ಸಮುದಾಯದವರು ಅಂತ ಹೇಳಿದ್ದಾರೆ ನನಗೆ. ಪಾಪ ನಮ್ಮ ಸಮುದಾಯದ ಒಂದು ಹೆಣ್ಮಗು, ತಾವು ತುಂಬ ಗೌರವದಿಂದ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಮನವಿ ಮಾಡ್ಕೊಳ್ಳಲ್ಲ. ನಾನು ಯಾವತ್ತೂ ನಾನು ಇನ್ನೊಬ್ಬರ ಹತ್ರ ನಾನು ಮನವಿ ಬೇಡ್ಕೊಳ್ಳೋದು ಇಲ್ಲ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಕೊನೆ ಎಚ್ಚರಿಕೆ. ನೆಕ್ಸ್ಟ್ ಯಾವುದೇ ರೀತಿ ಬಡವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಮಾಡಕ್ ಬಂದ್ರೆ ಮಾತ್ರ ನೀವು ಇಂಥ ಅಧಿಕಾರಿಗಳಿಗೆ ಅಂಬೇಡ್ಕರ್ ಕೊಟ್ಟಂತ ನಿಮಗೆ ಅಧಿಕಾರವನ್ನ ನಾವೇ ಕಿತ್ಕೊಳ್ಳುವಂತ ಶಕ್ತಿನೂ ನಮ್ಗಿದೆ. ತಮ್ಮನ್ನ ಸಸ್ಪೆಂಡ್ ಮಾಡಿ ಮನೆಯಲ್ಲಿ ಕೂಡಿಸುವಂತ ಶಕ್ತಿನೂ ದಲಿತ ಸಂಘಟನೆಗಳಿಗೆ, ದಲಿತ ಹೋರಾಟಗಾರರಿಗೆ, ರಾಜ್ಯದ ಎಲ್ಲ ಸಮುದಾಯದ, ಇವತ್ತು ನಾವು ಕರ್ನಾಟಕದ ಎಲ್ಲ ಒಕ್ಕೂಟದ ಅಣ್ಣ ತಮ್ಮಂದರು ಜೊತೆಗಿದ್ದಾರೆ. ಸುಮಾರು 180 ಸಂಘಟನೆಗಳು ನಿಮಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ. ಎಚ್ಚರಿಕೆ ಇರಲಿ. ಇದೇ ಕೊನೆ. ತಮಗೆ ತಾಳ್ಮೆಯಿಂದ ಇದೆ ತುಂಬ. ನಾನು ಇದುವರೆಗೂ ಯಾವ ಅಧಿಕಾರಿ ವಿರುದ್ಧವಾಗಿ ಯಾವತ್ತೂ ನಾವು ಮಾಡಿದವರಲ್ಲ, ಯಾರಿಗೂ ನೋವು ಕೊಟ್ಟವರಲ್ಲ, ಯಾರಿಗೂ ತಾವೆಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನ ಅಡಿಯಲ್ಲಿ ತಾವು ಅಧಿಕಾರವನ್ನು ಪಡೆದಿದ್ರ, ಆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂತ ಹೇಳಿ ತಮ್ಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಇವತ್ತು ನೀವೆಷ್ಟು ಅಂಬೇಡ್ಕರ್ ಒಂದು ಅಧಿಕಾರದಿಂದ ತಾವೆಷ್ಟು ಮೇಲ್ಮಟ್ಟಕ್ಕೆ ಹೋಗಿದ್ದೀರಾ ಅನ್ನೋದು ತಮ್ಗೆ ಗೊತ್ತಿದೆ. ಎಷ್ಟು ನೀವು ಬೆಳೆದಿದ್ದೀರಾ ಅಂತಾನೂ ತಮಗೆ ಗೊತ್ತಿದೆ. ಅದನ್ನೆಲ್ಲ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ನಿಮಗೆ. ದಯವಿಟ್ಟು ನಾನು ಹೇಳ್ಬಿಟ್ಟಿದ್ದೀನಿ, ಅಧಿಕಾರಿಗಳಿಗೂ ಹೇಳಿದ್ದೀನಿ, ನಾಳೆ ಏನಿದೆ 10 ಗಂಟೆ ಒಳಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಪಾಪ ಇವ್ರು ಮಾಡುವ ತಪ್ಪಿಗೆ ಸಾಮಾನ್ಯ ಕೆಲಸದಾರರು ಅಧಿಕಾರಿಗಳಿಗೂ ಕಳಂಕ ಬರುವ ಕೆಲಸ ಮಾಡಿದ್ದಾರೆ ಇವತ್ತು. ಅದನ್ನ ನಾಳೆ ಬೆಳಗ್ಗೆವರೆಗೆ ನನಗೆ ಗಮನಕ್ಕೆ ಬರಬೇಕು. ನಾಳೆ ಬೆಳಗ್ಗೆ ಒಳಗಡೆ ಅದನ್ನ ಸರಿ ಮಾಡಿಲ್ಲ ಅನ್ನೋ ಪಕ್ಷಕ್ಕೆ ಮೇಡಮ್ ಅವರೇ, ನಿಜವಾಗ್ಲೂ ಇಡೀ ಬಡವರನ್ನ, ಎಷ್ಟು ಜನ ಇವತ್ತು ಬೀದಿಯಲ್ಲಿದ್ದಾರೆ, ಎಷ್ಟು ಬಡವರಿದ್ದಾರೆ, ಎಷ್ಟು ಜನಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ಅವ್ರನ್ನೆಲ್ಲ ನಿಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಕರ್ಕೊಬಂದು ನೀವು ಸಾಕ್ಬೇಕಾಗುತ್ತೆ ಅವ್ರನ್ನ, ಮಕ್ಕಳನ್ನ, ಮರಿನ, ಕುಟುಂಬದವ್ರನ್ನೆಲ್ಲ. ಅವ್ರ ವಿದ್ಯಾಭ್ಯಾಸ ಕೊಡ್ಬೇಕಾಗುತ್ತೆ, ಅವ್ರ ಕೆಲ್ಸಗಳು ಕೊಡ್ಬೇಕಾಗುತ್ತೆ. ನೀವು ಅದಕ್ಕೆ ಹೊಣೆ ಹಾಕ್ತೀರಾ. ಮತ್ತೆ ಅಧಿಕಾರಿ ಸಾಹೇಬರಿಗೂ ನಾನು ಮನವಿ ಮಾಡ್ಕೊತೀನಿ, ಸರ್ ತಾವು ತುಂಬಾ ದೊಡ್ಡ ಅಧಿಕಾರಿಗಳು, ತುಂಬಾ ಹತ್ರದಿಂದ ನಾವು ತುಂಬಾ ಗೌರವ ಕೊಡ್ತೀವಿ ಸರ್. ನೀವು ಅದನ್ನೇ ಉಳಿಸ್ಕೊಳ್ಳಿ ಸರ್. ಬಡವ್ರ ಪರವಾಗಿ ನಿಂತ್ಕೊಳ್ಳಿ ಸರ್. ಯಾವುದು ಶಾಶ್ವತ ಇಲ್ಲ ಸರ್. ಇವತ್ತಿರೋ ನಾಳೆ ಇಲ್ಲ ಸರ್. ಹಾರ್ಟ್ ಅಟ್ಯಾಕು, ಶುಗರು, BP ಬೇಗ ಬಂದು ಸಾಯ್ತಾ ಇದ್ದಾರೆ ಸರ್ ಜನ. ಯಾವುದು ಶಾಶ್ವತ ಇಲ್ಲ ಸರ್. ಅಟ್ಲೀಸ್ಟ್ ಬಡವರು ಅನ್ನೋ ಕನಿಕರಣ ಇರಲಿ ಸರ್. ಬಡವ್ರ ಮೇಲೆ ನೀವು ಅಧಿಕಾರ ತೋರ್ಸಕ್ ಹೋಗ್ಬೇಡಿ ಸರ್. ಅಧಿಕಾರ ಕೊಟ್ಟಿರೋದು ಬಡವ್ರಿಗೋಸ್ಕರ ನ್ಯಾಯ ಕೊಡಿಸ್ಲಿ ಅಂತ ಸರ್. ತಮಗೆ ಬಡವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಒಂದು ಕಾನೂನಿನ ವ್ಯವಸ್ಥೆ ಕೊಟ್ಟಿರೋದು ಸರ್. ಆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ಬೇಡಿ ಸರ್. ತಮ್ಮ ಹೆಸರು ನಾನು ಎಲ್ಲೂ ಬಳಸಲ್ಲ ಸರ್. ಆದ್ರೆ ತಾವು ದಯವಿಟ್ಟು ಬಡವರ ಪರವಾಗಿ ನಿಂತ್ಕೊಂತೀರಾ ಅನ್ಕೊಂಡಿದ್ದೀನಿ. ತಮಗೂ ಮನವಿ ಮಾಡ್ಕೊತಾ ಇದ್ದೀನಿ, ತಮ್ಮನ್ನ ಬೀದಿಯಲ್ಲಿಡೋದಕ್ಕೆ ನಂಗೆ ಇಷ್ಟ ಆಗಲ್ಲ ಸರ್. ಸಾಹೇಬ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಇದು ಸಾಹೇಬ್ರು ಯಾರು, ಏನಕ್ಕೋಸ್ಕರ ಚಿನ್ನಿ ಲೈವ್ ಮಾಡ್ತಾ ಇದ್ದಾನಂತ ಒಬ್ಬ ಅಧಿಕಾರಿ ಸಾಹೇಬ್ರಿಗೆ ಗೊತ್ತು. ಅವ್ರಿಗೆ ಗೊತ್ತಾಗೋವರೆಗೂ ತಾವು ದಯವಿಟ್ಟು ಇದನ್ನ ಶೇರ್ ಮಾಡಿ ಸ್ನೇಹಿತರೆ. ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನೀವೇನಾದ್ರೂ ಮಾಡಿ. ಎಷ್ಟೆಷ್ಟು ಕೊಳ್ಳಿ ಹೊಡಿತಾ ಇದ್ದೀರಾ, ಸಂತೋಷವಾಗಿರಿ, ಚೆನ್ನಾಗಿರಿ ಸರ್. ನೀವು ಓದಿದ್ದೀರಾ ಸರ್, ಕಷ್ಟಪಟ್ಟಿದ್ದೀರಾ, ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟು ಅಧಿಕಾರ ತಗೊಂಡಿದ್ದೀರಾ ಸರ್. ನೀವು ದುಡ್ಡು ಮಾಡಿ ಸರ್.
ಆದರೆ ಬಡವ್ರ ಹೊಟ್ಟೆ ಮೇಲೆ ಹೊಡಿಯಕ್ಕೆ ಹೋಗ್ಬೇಡಿ ಸರ್, ನಿಮ್ಗೆ ಒಳ್ಳೇದಾಗಲ್ಲ ಸರ್. ನಿಮ್ಗೆ ಗುಂಡೇಟ್ಗೂ ಕಲ್ಲೇಟ್ಗೂ ತಪ್ಸ್ಕೊಬೋದು ಸರ್ ಜನ, ಬಡವ್ರ ಶಾಪಕ್ಕೆ ಮಾತ್ರ ತಪ್ಸ್ಕೊಳಕ್ ಚಾನ್ಸೇ ಇಲ್ಲ ಸರ್. ಸರ್ ನಿಮ್ಮ ವಂಶ ಪರಂಪರೆ, ನೀವು ವಂಶ ಪರಂಪರೆನೂ ಆ ಬಡವ್ರ ಶಾಪ ತಟ್ಟಿರುತ್ತೆ ಸರ್. ಆ ಬಡವ್ರು ಬರುವಂಥ ನೋವು ನಿಮ್ಮ ಕುಟುಂಬಗಳಲ್ಲಿ ಬಂದ್ಬಿಡುತ್ತೆ ಸರ್. ಉದಾಹರಣೆಗಳಾಗಿದ್ದಾವೆ ಸರ್ ಎಷ್ಟೋ. ಸರ್ ಅಧಿಕಾರಿಗಳ ಕೆಲಸ ಮಾಡಬೇಕು ಸರ್, ನಮ್ಮ ಡಿ.ಕೆ. ರವಿ ಸರ್ ತರ ಸರ್, ಅಧಿಕಾರಿಗಳ ತರ ನಮ್ಮ ನಾಗಲಕ್ಷ್ಮಿ ಸಿಸ್ಟರ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಿಸ್ಟರ್ ಅವರು, ನಾಗಲಕ್ಷ್ಮಿ ಸಿಸ್ಟರ್ ಅವರು ಮಾಡ್ತಾ ಇದ್ದಾರೆ ನೋಡಿ, ಜನರ ಸೇವೆ ಜನಾರ್ದನ ಸೇವೆ ಅಂತ. ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮ ಸಹೋದರಿ ನಾಗಲಕ್ಷ್ಮಿ ಸಿಸ್ಟರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಾಲ್ ಕೆಳಗಡೆ ನುಗ್ಗಿ ಸರ್. ಮೇಡಮ್ ಅವರಾಗಿ ಹೆಣ್ಮಗು ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಅವ್ರ ಕಾಲ್ ಕೆಳಗಡೆ ನುಗ್ಗಬೇಕು ಮೇಡಮ್ ಅವರೇ. ದಯವಿಟ್ಟು ಉದ್ರೇಕಕ್ಕೆ ತಗೊಂಡೋಗೋಗ್ಬೇಡಿ. ನಾವು ಹಳ್ಳಿ ಜನ, ಮೊದಲೇ ನಾವು ಹೊರಟು ಜನ, ಅಂಬೇಡ್ಕರ್ ಅನ್ವಾಯಿಗಳು. ನಾವು ಬೇರೆ ದಾರಿಗೆ ತಗೊಂಡೋಗ್ಬೇಡಿ ನಮ್ಮನ್ನ. ನಾವು ಈ ದೇಶನ ಆಳಿದಂಥ ಮಹಾರಾಜರ ಅಶೋಕ ಚಕ್ರವರ್ತಿಯ ವಂಶಸ್ಥರು ನಾವು. ನಮ್ಮನ್ನ ಕೆಣ್ಕೋಕ್ ಹೋಗ್ಬೇಡಿ. ನಿಜವಾಗ್ಲೂ ನಾವು ತಾಳ್ಮೆ ತುಂಬಾ ತಗೊಂತೀವಿ. ತಾಳ್ಮೆ ಮೀರಿದ್ರೆ ನಿಜವಾಗ್ಲೂ ಕೋರೆಂಗು ಯುದ್ಧನೂ ಆಗ್ಬೋದು, ಆ ಥರ ಆಗ್ಬಿಡುತ್ತೆ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್, ಇದು ಕೊನೆ ಮಾತು ನಾನು ಹೇಳ್ತಾ ಇರೋದು. ಸಾರ್ಗೂ ಮೇಡಮ್ಗೂ ತಲುಪಲಿ. ಮೇಡಮ್ ಅವರೇ, ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ಅದ್ರ ಏನು ನೀವು ತಪ್ಪು ಮಾಡಿದ್ದೀರ ಅದ್ರ ಸರಿಪಡಿಸ್ಕೊಂಡಿಲ್ಲ ಅಂದರೆ ಮೇಡಮ್ ಅವರೇ, ನಾವು ನಿದ್ದೆ ಹೋಗಲ್ಲ ಮೇಡಮ್ ಅವರೇ. ನಮ್ಮ ಭಾಗದಲ್ಲಿ ನಿಮ್ಮನ್ನೆಲ್ಲ ಕಾಲಿಡಕ್ಕೂ ಬಿಡಲ್ಲ ಮೇಡಮ್ ಅವರೇ. ನಿಮ್ಮಂಥ ನಿಷ್ಠ ಏನು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳುವಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ ಮೇಡಮ್ ಅವರೇ. ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ನಿಮ್ಗೆ ಯಾವುದೇ ಅಧಿಕಾರ ಸಿಗೋದಕ್ಕೆ ನಾವು ಅವಕಾಶ ಕೊಡಲ್ಲ. ನಮ್ಮನ್ನ ಸಾಯಿಸಿದ್ರೂ ಪರವಾಗಿಲ್ಲ, ಕೊಲೆ ಮಾಡ್ತೀರಾ ಮಾಡ್ರಿ, ಏನು ಮಾಡ್ತೀರಾ ಮಾಡ್ರಿ, ಅರೆಸ್ಟ್ ಮಾಡ್ತೀರಾ ಏನು ಬೇಕೋ ಮಾಡಿ, ಜನರ ಪರವಾಗಿ. ಇವತ್ತು ಸೈನಿಕರು ತಮ್ಮ ಪ್ರಾಣವನ್ನು ಕೊಡೋದಕ್ಕೂ ಸಿದ್ಧರಾಗಿ ಹೋರಾಟ ಮಾಡ್ತಾ ಇದ್ದಾರೆ ಗಡಿಗಳಲ್ಲಿ. ನಾವು ಅಟ್ಲೀಸ್ಟ್ ಈ ಸಮಾಜಕ್ಕೋಸ್ಕರ ಆದರೂ ಹೋರಾಟ ಮಾಡಿ ಸಾಯೋದು ಹೋಗೋದು ಏನೋ ಒಂದು ಆಗುತ್ತೆ. ನಮ್ಮ ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರೆಲ್ಲ ಸೇವೆಯಲ್ಲೇ ಪ್ರಾಣ ಕಳ್ಕೊಂಡಿರೋದು. ಇವತ್ತು ಸೇವೆ ಅಂತ ಬಂದಿದ್ದೀವಿ ನಾವು, ಸೇವೆಗೋಸ್ಕರ ಜನರಿಗೋಸ್ಕರ ನಾವು ಬಂದಿದ್ದೀವಿ, ಜನರ ಪರವಾಗಿ ನಾವು ಇವತ್ತು ಬಂದಿದ್ದೀವಿ. ನಾವು ಸಾಯಕ್ಕೂ ಸಿದ್ಧ, ಏನು ಹೋರಾಟಕ್ಕೂ ಸಿದ್ಧ, ಏನೇ ಒಂದು ನಮಗೆ ಶಿಕ್ಷೆ ಬಂದರೂ ಅನುಭವಿಸೋದಕ್ಕೂ ಸಿದ್ಧರಾಗಿರ್ತೀವಿ, ತೊಂದರೆ ಇಲ್ಲ. ಆದರೆ ಬಡವ್ರಿಗೆ ಅನ್ಯಾಯ ಆದರೆ ಅದಕ್ಕಿಂತ ಶಿಕ್ಷೆ ತಪ್ಪು ಯಾವುದೂ ಇಲ್ಲ. ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ದಾಗಿರುತ್ತೆ. ನನ್ನ ಎಲ್ಲ ಮಿತ್ರರು, ಹೋರಾಟಗಾರರು, ನನ್ನ ಅಣ್ಣ ತಮ್ಮಂದ್ರು ನಮ್ಮ ಜೊತೆಗಿದ್ದಾರೆ. ನಿಮಗೆ ತಕ್ಕ ಪಾಠವನ್ನು ಕಲಿಸುವಂಥ ಶಕ್ತಿ ಈ ಹೋರಾಟದಲ್ಲಿದೆ. ಬಾಬಾ ಸಾಹೇಬ್ ಕೊಟ್ಟಂಥ ಒಂದು ಸಂವಿಧಾನ ಅಡಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸ ನಮ್ಗೆಲ್ರಿಗೂ ಇದೆ. ತಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಲಾಸ್ಟ್ ಮೇಡಮ್ ಅವರೇ. ಯಾಕೆಂದ್ರೆ ಪಾಪ ತಾವು ಇನ್ನೂ ಬದುಕಬೇಕು, ಇನ್ನೂ ಚೆನ್ನಾಗಿ ಒಳ್ಳೆ ಹೆಸರು ಮಾಡಬೇಕು ಮೇಡಮ್ ಅವರೇ. ಇಲ್ಲಿಗೆ ನಿಲ್ಲಿಸ್ಬಿಡಿ ಮೇಡಮ್ ಅವರೇ, ಆಯ್ತಾ? ತಾವು ಒಳ್ಳೆ ಕೆಲಸ ಮಾಡಿ, ನಿಮ್ಮ ಜೊತೆಗೆ ನೀವು ಅಣ್ಣ ತಮ್ಮದ್ರ ಥರ ನಾವು ಇರ್ತೀವಿ ಮೇಡಮ್ ಅವರೇ. ಹಂಗಂತ ಹೇಳ್ಬಿಟ್ಟು ಬಡವ್ರ ಮೇಲೆ ಕಣ್ಣಿಡಕ್ಕೆ ಹೋಗ್ಬೇಡಿ. ಬಡವ್ರ ಶಾಪ ತಡ್ಬಿಟ್ರೆ ನಿಮ್ಮ ಆಮೇಲೆ ಕಷ್ಟ ಇದೆ ಮೇಡಮ್ ಅವರೇ. ಬಡವ್ರ ಕಣ್ಣೀರು ಒಳ್ಳೇದಲ್ಲ ಮೇಡಮ್ ಅವರೇ. ಹೊಡೀರಿ, ಕೋಟಿಗಳು ಹೊಡಿತಾರೆ. ಎಷ್ಟು 106 ಎಕರೆ ಕೊಳ್ಳೆ ಹೊಡ್ಕೊಂಡು ಇದು ಮಾಡ್ತಾ ಇದಾರಲ್ಲ 420ಗಳು, ಅಂಥವ್ರಿಗೆ ಮಾಡಿ ಮೇಡಮ್ ಅವರೇ. ಅಧಿಕಾರ ಇದೆ ಸಾಹೇಬ್ರೆ. ತಾವು ಅಷ್ಟೇ ಬಡವರು ವಿಚಾರದಲ್ಲಿ ಹೋಗ್ಬೇಡಿ ಸಾಹೇಬ್ರೆ, ಕೈ ಮುಗಿದು ಕೇಳ್ಕೊತೀನಿ. ಇದು ನನ್ನ ವೈಯಕ್ತಿಕವಾಗಿ ಮನವಿ ಮಾಡ್ತಾ ಇರೋ ಬಡವರಿಗೋಸ್ಕರ. ಏನೋ ನೀವು ಅಧಿಕಾರಿಗಳು ಬಲಿಷ್ಠರು ಅಂತಲ್ಲ, ಒಳ್ಳೆ ಸೇವೆಗಾಗಿ ಒಳ್ಳೆ ಮನಸ್ಸು ಬದಲಾಯಿಸ್ಕೊಂಡು ನೀವು ಜನರ ಪರ ಕೆಲಸ ಮಾಡಿ ಅಂತ ವಿನಂತಿ ಮಾಡ್ತಾ ಇರೋದು. ಹಂಗಂತ ಹೇಳ್ಬಿಟ್ಟು ಏನೋ ಬೇಡ್ಕೊಂತಾನೆ ಅಂತಲ್ಲ, ಬೇಡ್ತಾ ಇರೋದು ನನ್ನ ಬಡವರು ಜನರ ಪರವಾಗಿ. ಹಂಗಂತ ಹೇಳ್ಬಿಟ್ಟು ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ಬೇರೆ ಥರ
ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಎಲ್ಲಿ ಬೇಕಾದರೂ ನಿಮ್ಮನ್ನ ಹರಾಜಾಕಕ್ಕೆ ರೆಡಿ ಇರ್ತೀವಿ, ಬೀದಿಯಲ್ಲಿ ನಿಲ್ಲಿಸ್ತೀವಿ ನಿಮ್ಮನ್ನ. ನಾವು ನಮ್ಮ MP ಗಳನ್ನ MLAಗಳನ್ನೇ ಬಿಟ್ಟಿಲ್ಲ. ನಿಮಗೆ ಚಪ್ಪಲಿ ಹಾರಗಳು ಎಲ್ಲ ರೀತಿಯಲ್ಲಿ ಸನ್ಮಾನಗಳ ಮುಖಾಂತರ ನಿಮ್ಮನ್ನ ಬೀದಿಯಲ್ಲಿ ನಿಲ್ಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ನೇರವಾಗಿ. ಬೇಡ, ಬಡವ್ರು ಬದುಕೊಳಕ್ ಬಿಟ್ಬಿಡಿ ಪಾಪ. ತಪ್ಪಿದ್ರೆ ಏನ್ ಬೇಕು ನಿಮ್ಮ ಕಾನೂನು ಅಡಿಯಲ್ಲಿ ಏನಿದೆ ನೀವು ಮಾಡ್ರಿ. ನಿಮ್ಗೆ ಅಧಿಕಾರದಲ್ಲಿ ಅಡಿಯಲ್ಲಿ ಏನ್ ಬೇಕೋ ಅದು ಮಾಡಿ. ಅದನ್ನ ಬಿಟ್ಬಿಟ್ಟು ನಿಮ್ಮ ಇಷ್ಟ ಬಂದಂಗೆ ನೀವು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಕಾನೂನಿಗಿಂತ ದೊಡ್ಡವರಿಲ್ಲ. ಬಾಬಾ ಸಾಹೇಬ್ ಸಂವಿಧಾನಕ್ಕಿಂತ ಹೆಚ್ಚಿದ ದೊಡ್ಡ ಯಾವುದೇ ಒಂದು ಗ್ರಂಥ ಬೇರೆದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಅದಂತೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನನಗೆ ನಾಳೆ 10 ಗಂಟೆ ಒಳಗಡೆ ಅಧಿಕಾರಿಗಳಿಗೂ ಹೇಳಿದ್ದೀನಿ, ಈ ಒಂದು ನೀವು ತಪ್ಪು ಮಾಡಿರೋದನ್ನ ಸರಿಪಡಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮೇಡಮ್ ಅವ್ರ ಸಮೇತ ಎಲ್ಲರನ್ನು ಬೀದಿಯಲ್ಲಿ ನಿಲ್ಲಿಸ್ತೀವಿ. ನಿಮ್ಮನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕದಲೋದಿಲ್ಲ ಅಂತೇಳಿ ಎಚ್ಚರಿಕೆನೂ ಕೊಟ್ಟಿದ್ದೀವಿ. ಅದು ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಇಡೀ ರಾಜ್ಯ ವಿಶ್ವ ಆಗುತ್ತೆ. ಇದು ರಾಜ್ಯಾದ್ಯಂತ ವಿಶ್ವ ಮಾಡಬೇಕಾಗುತ್ತೆ. ನಿಮ್ಗೆ ರಾಜ್ಯಾದ್ಯಂತ ಚೀಮಾರಿ ಹಾಕ್ಬೇಕಾಗುತ್ತೆ, ಗಡಿಪಾರು ಮಾಡಬೇಕಾಗುತ್ತೆ ನಿಮ್ಮನ್ನ. ಎಚ್ಚರಿಕೆ ಇರಲಿ. ಮಾನವ ಮರ್ಯಾದೆ ಇಲ್ಲ ನಿಮ್ಗೆ, ಮಾನವೀಯತೆ ಇಲ್ವಾ ನಿಮ್ಗೆ, ಮನುಷ್ಯತ್ವ ಅನ್ನೋದಿಲ್ವಾ, ಕರುಣೆ ಅನ್ನೋದಿಲ್ವಾ ನಿಮಗೆ? ಕುಟುಂಬದಲ್ಲಿ ನೀವು ಏನು ಐಷಾರಾಮಿಯಾಗಿ ಬಿಟ್ಟಿದ್ರ? ನೀವು ನಿಮ್ಮ ಕುಟುಂಬಗಳಲ್ಲಿ ಬಡವರಿಲ್ವಾ? ಬಡವರ ಬಗ್ಗೆ ಕಾಳಜಿ ಇಲ್ವಾ? ಇದ್ ಕಡೆ ರಾಜಕಾರಣಿಗಳು ಕಿತ್ಕೊಳ್ತಿರ್ತಾರೆ, ಇದ್ ಕಡೆ ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದಾರೆ ಸಮಾಜವನ್ನ. ಇದ್ ಕಡೆಗೆ ಇನ್ಯಾರು ರಕ್ಷಣೆ ಕೊಡೋವ್ರೆ ನೀವು? ಇವತ್ತು ಬಡವ್ರಿಗೆ ಅನ್ಯಾಯ ಮಾಡಕ್ ಹೋದ್ರೆ ಬಡವ್ರ ಪರವಾಗಿ ನ್ಯಾಯ ಕೊಡಿಸೋರೆ ನೀವು. ಕಾನೂನಿಂದನೇ ಇವತ್ತು ಸಮಾಜ ಬದುಕಿದೆ. ಆ ಕಾನೂನು ಇವತ್ತು ಬಡವ್ರಿಗೆ ಮುಳ್ಳಾದ್ರೆ ಬದುಕೋದು ಹೆಂಗೆ ಸ್ವಾಮಿ? ಹೆಂಗೆ ಮೇಡಮ್ ಅವರೇ? ನಿಮ್ಗೇನು ಕರುಣೆ ಅನ್ನೋದಿಲ್ವಾ? ಹೇಳಿ ಮೇಡಮ್ ಅವರೇ. ಜನರು ಓಟ್ ಹಾಕಿದ್ದಾರೆ, ಜನರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಜನರು ಈ ಸಮಾಜವನ್ನ ನೀವೆಲ್ಲ ಅಧಿಕಾರಿಗಳಾಗೋದಕ್ಕೆ ಜನರ ಬೆಂಬಲ ಕೊಟ್ಟಿರೋದು. ಅವ್ರು ನಮ್ಮನ್ನ ಕೆರ ಚಪ್ಪಲಿ ಎತ್ಕೊಂಡು ಹೊಡಿತಾರೆ, ಪರ್ಕೆ ಎತ್ಕೊಂಡು ಹೊಡಿತಾರೆ, ಕಲ್ಲುಗಳಲ್ಲಿ ಹೊಡಿತಾರೆ, ಓಡಿಸಿ ಜನಗಳು ಕ್ಯಾಕಸ್ ಮುಖದ ಮೇಲೆ ಉಗಿತಾರೆ ಅಂತ ಹೇಳ್ಬಿಟ್ಟು ಹೇಳಿ ಮೇಡಮ್ ಅವ್ರೆ. ನೀವು ಹೇಳಿ ಸಾಹೇಬ್ರೆ, ತಾವು ತಮ್ಮ ಸ್ವಾರ್ಥಕ್ಕೆ ಯಾಕೆ ಜನರನ್ನ ಬಲಿ ಮಾಡ್ಕೊತೀರಾ? ಕೇಳಿ ನೀವು. ಯಾಕೆ ಸಮಾಜ ಕಣ್ಮುಚ್ಕೊಂಡಿದ್ಯಾ? ಎಷ್ಟು ನೋವಾಗುತ್ತೆ ಗೊತ್ತಾ? ಸಮಾಜದಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ನಿಮ್ಮಂಥವ್ರಿಗೆ ತಕ್ಕ ಪಾಠ ಸಮಾಜನೇ ಕಲಿಸುತ್ತೆ, ಒಳ್ಳೇದಾಗಲ್ಲ. ಇದಂತೂ ಎಚ್ಚರಿಕೆ ಇರಲಿ. ಆದಷ್ಟು ನಾಳೆ ಹೇಳಿದ್ದೀವಿ ನಾವು 11 ಗಂಟೆ ಒಳಗಡೆ. ನಾನು ಮತ್ತೆ ಲೈವ್ ಬರ್ತೀನಿ ಸ್ನೇಹಿತರೆ. ಅದು ಸರಿ ಮಾಡಿದಾರ ಇಲ್ಲ ಅನ್ನೋದು ತಮ್ಮ ಗಮನಕ್ಕೆ ತರ್ತೀನಿ. ಸರಿ ಮಾಡಿಲ್ಲ ಅನ್ನೋ ಪಕ್ಷಕ್ಕೆ ಇಡೀ ರಾಜ್ಯದ ಜನತೆ, ಇಡೀ ದೇಶ ತಿರುಗಿ ನೋಡಬೇಕು. ಆ ಥರ ಒಂದು ನಿಮ್ಮನ್ನ ಹರಾಜಾಕಿ ನಿಮ್ಮನ್ನ ಬೀದಿಯಲ್ಲಿ ಹೋಗುವಾಗ ಥೂ ಅಂತ ಉಗಿಬೇಕು. ನಿಮ್ಮ ಮನೆ ಕುಟುಂಬದವರೇ, ನಿಮ್ಮ ಸಂಬಂಧಿಕರೇ ನಿಮ್ಮನ್ನ ಅಚ್ಚಿಮಾರಿ ಹಾಕಬೇಕು. ನಿಮ್ಮ ಕುಟುಂಬದಲ್ಲಿ ಯಾರು ನಿಮ್ಮನ್ನ ಹತ್ತಿರಕ್ಕೆ ಸೇರಿಸಬಾರ್ದು, ಆ ಥರ ನಿಮಗೆ ಅವಮಾನ ಮಾಡಿ ನಿಮ್ಮನ್ನ ಬೀದಿಗೆ ತಳ್ಳುವಂತೆ ಕೆಲಸ ಮಾಡ್ತೀವಿ. ನಿಮಗೆ ಆ ಥರ ಮಾಡಬೇಕಾಗುತ್ತೆ. ಇದು ಎಚ್ಚರಿಕೆ ಇರಲಿ. ನಿಜವಾಗ್ಲೂ ನೋವಿನ ಸಂಗತಿ ಇದು. ನನ್ನ ಮನಸ್ಸು ತುಂಬ ನೋವಾಗಿದೆ ನಮಗೆ. ಇಷ್ಟು ಕೀಳ್ಮಟ್ಟಕ್ಕೆ ಹೋಗ್ಬೇಡಿ ತಾವು, ಇಷ್ಟು ಕೀಳ್ಮಟ್ಟಕ್ಕೆ ಹೋಗ್ಬೇಡಿ. ನಾವು ಯಾವುದು ಸ್ವಾರ್ಥಕ್ಕೆ ಹೋಗೋದಲ್ಲ. ನಮ್ಮ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ಲೀಡರ್ಗಳು, ನಮ್ಮ ಅಣ್ಣ ತಮ್ಮಂದ್ರೆ ಕೆಲವರು ಇದ್ದಾರೆ, ಕೆಲವರು ಲೀಡರ್ಗಳಿದ್ದಾರೆ. ಸಿಕ್ಕಾಕೊಂಡಿದ್ರೆ ಸಾಕು ಇಂಥ ಕೆಲಸ, ಇಂಥ ವ್ಯವಹಾರ, ಇಂಥ ಮಾಡಿರೋ ಕೆಲಸಗಳು ಸಿಕ್ಕಾಕೊಂಡಿದ್ದಿದ್ರೆ ನಿಮಗೂ ಗೊತ್ತು. ಅವ್ರು ಕಾಲಿಡಿದ್ರು ಬಿಡ್ತಾ ಇರಲಿಲ್ಲ ಅವರು. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋರು. ಆದರೆ ಚಿನ್ನಿ ಅಂತವನಲ್ಲ. ಚಿನ್ನಿ ಜನರ ಪರವಾಗಿ, ಆಮೇಲೆ ಮನುಷ್ಯತ್ವ ಇರತಕ್ಕಂಥ ವ್ಯಕ್ತಿ. ನಿಮ್ಮ ಬಗ್ಗೆನೂ ಯೋಚನೆ ಮಾಡಿ ತಮ್ಮನ್ನ ಹರಾಜಾಗಬಾರ್ದು. ತಮ್ಮನ್ನ ಯಾವುದೇ ರೀತಿಯಲ್ಲಿ ಈ ಥರ ಒಂದು ತಪ್ಪು ಮಾಡಿದ್ದಾರೆ ಅಂತ ಈ ಸಮಾಜಕ್ಕೆ ಗೊತ್ತಾಗ್ದಂಗೆ ನಿಮ್ಗೆ ಬುದ್ಧಿ ಹೇಳ್ತಾ ಇದ್ದೀವಿ. ಬುದ್ಧಿ ಅನ್ನೋದಕ್ಕಿಂತ ಎಚ್ಚರಿಕೆ ತಿಳಿಸ್ತಾ ಇದ್ದೀನಿ. ಇದು ಕೊನೆ ಎಚ್ಚರಿಕೆ, ಕೊನೆ ಇದು ಲೈವು.
ನೆಕ್ಸ್ಟ್ ನಿಮಗೆ ನೇರವಾಗಿ ಬುದ್ಧಿ ಕಲಿಸುವಂಥ ಕೆಲಸ ಆಗುತ್ತೆ. ಅದರಿಂದ ಏನಾದರೂ ಆಗ್ಬೋದು ಖಂಡಿತವಾಗ್ಲೂ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್, ಜೈ ಭುವನೇಶ್ವರಿ, ಜೈ ಭಾರತ್ ಮಾತ್. ಎಲ್ರಿಗೂ ಒಳ್ಳೇದಾಗಲಿ. ಬಡವ್ರ ಪರವಾಗಿ ಎಲ್ಲರೂ ನಿಂತ್ಕೊಳ್ಳೋಣ. ಏನು ಅನ್ಯಾಯಗಳಾಗಿದ್ದಾವೆ ಅದನ್ನೆಲ್ಲ ಎತ್ತಿಡುವಂಥ ಕೆಲಸ ಮಾಡೋಣ. ತಾವೆಲ್ಲರೂ ನಮ್ಮ ಜೊತೆ ಇದ್ದೀರಾ ಕೂಡ, ಆ ನಂಬಿಕೆ ಇದೆ ಅನ್ನೋದು ಹೇಳೋದ್ರ ಮೂಲಕ ಇದನ್ನು ಆ ಒಂದು ಅಧಿಕಾರಿಗಳಿಗೆ ಮತ್ತು ಏನು ತಪ್ಪು ಮಾಡ್ತಾ ಇದ್ದಾರೆ ಅವ್ರನ್ನ ಸರಿ ಮಾಡುವಂಥ ಸರಿಯಾಗುವಂಥ ಕೆಲಸ ಅವರು ಮಾಡಿಕೊಳ್ಳಿ. ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪನ್ನು ಒಂದು ಹತ್ರ ಅರ್ಧ ಗಂಟೆ ಕೂತ್ಕೊಂಡು ಆಲೋಚನೆ ಮಾಡಲಿ. ಅದು ನಾವು ಮಾಡ್ತಾ ಇರೋದು ಸರಿನಾ ತಪ್ಪು ಅನ್ನೋದು ಅವ್ರ ಕುಟುಂಬದವ್ರ ಹತ್ರ ಹಂಚ್ಕೊಳ್ಳಿ ಅಂತೇಳಿ ಎಲ್ಲರೂ ಈ ವೀಕ್ಷಣೆ ಮಾಡಿದಂಥ ನನ್ನ ಎಲ್ಲರೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸಿ, ಈ ಒಂದು ಹೋರಾಟ ಏನಾದರೂ ಕೈಗೆ ತಗೊಂಡ್ರೆ ತಾವೆಲ್ಲರೂ ಜೊತೆಗಿರ್ತಿರೋ ನಂಬಿಕೆ ನಮಗಿದೆ. ಜೊತೆಗೆ ಈ ಒಂದು ಅಧಿಕಾರಿಗಳಿಗೆ ಇವ್ರಿಗಿಬ್ಬರಿಗೆ ಏನು ಇವ್ರನ್ನ ಬೀದಿಗಿಟ್ರೆ ಇಡೀ ರಾಜ್ಯದ ಇಡೀ ದೇಶದ ಅಧಿಕಾರಿಗಳು ಹೊರಗಡೆ ಅವರು ತಿಳ್ಕೊತಾರೆ, ಎಚ್ಚರಿಕೆ ಕೊಟ್ಟಂಗೆ ಆಗುತ್ತೆ ಅಂತೇಳಿ ನನ್ನ ಒಂದು ಲೈವ್ಗೆ ವಿರಾಮಕ್ಕೆ ಕೊಡ್ತಾ ಎಲ್ರಿಗೂ ಶುಭರಾತ್ರಿ. ಇದು ಹೇಳಿದ್ದಾರೆ, ನಾಳೆ ಪಾಪ ಯಾರೋ ತಪ್ಪು ಮಾಡಿದ್ದಕ್ಕೆ ಯಾರೋ ಬಲಿಯಾಗೋದು ಬೇಡ, ಅವ್ರೇನೋ ನಾಳೆ ಸರಿ ಮಾಡ್ತೀವಿ ಸರ್ ಅಂತ ಒಂದು ಅವಕಾಶ ಕೊಟ್ಟು ಅಂತ ಹೇಳಿದ್ದಾರೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಆ ಜಾಗಕ್ಕೆ ಹೋಗಿ ಏನೇನು ನಡೆದಿದೆ, ಕಾರಣ ಯಾರು, ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು, ಮಾಡೋದಕ್ಕೆ ಕಾರಣ ಏನು, ಈ ಬಡವ್ರನ್ನ ಬೀದಿಗೆ ತಳ್ಳೋದಕ್ಕೆ ಕಾರಣ ಏನು, ಬಡವ್ರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವುದು, ಏನು ಅವಮಾನ ಮಾಡಿದ್ದಾರೆ, ಯಾವ ರೀತಿ ಅಪಮಾನ ಮಾಡಿದ್ದಾರೆ, ಯಾವ ರೀತಿ ಸಂವಿಧಾನವನ್ನ ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ, ಅದನ್ನೆಲ್ಲ ಎತ್ತಿಡುವಂಥ ಕೆಲಸ ಅದು ಯಾರು ಮಾಡಿದ್ದಾರೆ ಅನ್ನೋದನ್ನ ನಾವು ನೇರವಾಗಿ ತಮಗೆ ಲೈವ್ ಮೂಲಕ ಮೀಡಿಯಾದ ಮಾಧ್ಯಮಗಳ ಮೂಲಕ ತಮ್ಮೆಲ್ಲರ ಮುಂದೆ ತರಬೇಕಾಗುತ್ತೆ. ನಾಳೆ 11 ಗಂಟೆ ಒಳಗಡೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದು ಸರಿ ಆದರೆ ಸರಿ, ಇಲ್ಲ ಅಂದರೆ ನಿಜವಾಗ್ಲೂ ಅವ್ರ ಬುದ್ಧಿ ಕಲಿಸುವಂಥ ಕೆಲಸ ಆಗೇ ಆಗುತ್ತೆ ಅಂತೇಳಿ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್, ಜೈ ಅಂಬೇಡ್ಕರ್.